ಸರಿಯಾಗಿ ಅರ್ಥ ಮಾಡ್ಕೊರಿ ಗಣಿತಗಳನ್ನು ಸರಿಯಾಗಿ ತಿಳ್ಕೊಂಡ್ರೆ ಅಂದ್ರೆ ನಿಮಗೂ ಎಲ್ಲ ಅರ್ಥ ಆಗ್ತದೆ ಗಣಿತ. ಎಲ್ಲರೂ ನೋಡ್ರಿ ಇಂಥ ಮಾದರಿಗಳು ಮಾತು ಬರ್ತಿರ್ತಾವ. ಯಾಕಂದ್ರೆ ಈಗ ನಾವು ಅದನ್ನು ನಾವು ಕ್ವಶನ್ 4 1 13 ಗಂಡು ಮಕ್ಕಳ ಸಂಖ್ಯೆ ಅದು 6ನೇ ವಿಡಿಯೋದಾಗ ಆಗ್ಯದದು. ಈಗ ಮಾಡ್ಬೇಕು ನೀವು ಅದನ್ನು ಮಾಡಿದ್ರೆ ನಿಮ್ಗೆ ಗುರ್ತದ. ಇಲ್ಲೇ ಅನುಪಾತಗಳನ್ನು ಹೆಂಗೆ ಹಚ್ಕೋಬೇಕು ಅನ್ನೋದು ಮೊದಲು ತಿಳ್ಕೊ. ಅನುಪಾತ ಹಚ್ಕೊಳ್ಳೋದ್ರೊಳಗೆ ಭಾಷೆ ಆಗೈತೆ ಅನ್ನೋದು ಭಾಳ ಬಿರಿ ಇಲ್ಲ. ಲೆಕ್ಕಗಳು ಯಾವ ಬಿರಿ ಇಲ್ಲ. ನೀವು ಮನಸ್ಸು ಮಾಡಿದ್ರೆ ಯಾವ ಬಿರಿ ಇಲ್ಲ. ಕಲಿಬೇಕನ್ನೋದು ಭಾವನೆ ಮಾಡ್ಕೋಬೇಕು. ನನಗೆ ಮಾಡ್ಬೇಕನ್ನೋದು ಹೆಂಗೆ ಹವ್ಯಾಸ ಅದಲ್ಲ ಹಂಗೆ ಕಲಿಬೇಕು ಅನ್ನೋದು ನಿಮ್ಮಲ್ಲಿ ಇರಬೇಕು. ಇದೆಲ್ಲ ವಿಡಿಯೋ ಕೋಚಿಂಗ್ ಕ್ಲಾಸ್ ನಡೆದದ್ದು ರಿಟೈರ್ಡ್ ಟೀಚರ್ ಮಾರ್ಗದರ್ಶನದಿಂದ. ರಿಟೈರ್ಡ್ ಟೀಚರ್ ದಿನಾಲೂ ನೋಡ್ತಿರ್ತಾರೆ ನಮ್ಮ ಗಣಿತಗಳನ್ನು, ಫೋನ್ ಮಾಡ್ತಿರ್ತಾರೆ. ಭಾಳ ಚಲೋ ಆಗ್ಯಾವ್ರಿ, ಚಂದ ಆಗ್ಯಾವ, ನೋಡ್ತಿರ್ತೀವಿ ನಾವು. ಮತ್ತು ಇದು ಒಂದು ಉಳಿಬೇಕು. ಈ ಅಭ್ಯಾಸನ ನೀವು ಕಲಿತ ನಾ 10th ಹೋದಾಗ ಗುರ್ತಾಗ್ತದೆ ನಿಮ್ಗೆ ಇದ್ರ ಬೆಲೆ. ಈ ನವೋದಯ ಸೈನಿಕ್ ಸ್ಕೂಲ ಅಲ್ಲಿ ತೊಗೊಳದೆ ಒಟ್ಟು ಒಂದು 80 ಸೀಟ್ ತೊಗೋತಾರೆ. ಒಂದು 5-6 ಸಾವಿರ ಹುಡುಗರು ಕೂತಿರ್ತಾರೆ. ಅದರಾಗ 80, ಅದರಾಗ ನಿಮ್ಗೆ ಗುರ್ತದ ನಮ್ಮ ದೇಶದ ಪದ್ಧತಿ ಹೆಂಗದ. ಜನರಲ್ ಮ್ಯಾರಿಟ್ ಭಾಳ ಅಂದ್ರೆ 1 10 12. ಅದರ ಲೇಡೀಸ್ ಕೋಟ ಒಂದು 50%. ಅವ ನವೋದಯ ಆಗಿಲ್ಲ ಅಂದ್ರೆ ಅವ್ನು ದಂಡಲ್ಲ. ಚಲೋ ರೆಸಿಡೆನ್ಷಿಯಲ್ ಸ್ಕೂಲ್ಗಳಿಗೆ ನೀವು ಅಡ್ಮಿಷನ್ ಮಾಡಿಬಿಟ್ರೆ ದೊಡ್ಡ ದೊಡ್ಡ ಇಂಜಿನಿಯರು ಡಾಕ್ಟ್ರು ಆಗ್ಯಾರ ಅವರು. ನವೋದಯದ ಸೀಟ್ ಮುಗಿದು ಅಂದ್ರೆ ನೀವು ಇಡೀ ನಿಮ್ಮದು ರಿಸಲ್ಟ್ ಆಗಲಿಲ್ಲ, ನಿಮ್ಮ ಭವಿಷ್ಯನೇ ಬಾದ ಅಂತ ತಿಳ್ಕೊಬಾರ್ದು. ಆ್ಯಕ್ಚುಲಿ ಹೊರಗಡೆ ಇದ್ದ ಹುಡುಗರೇ ಭಾರಿ ಸ್ಟ್ಯಾಂಡರ್ಡ್ ಆಗ್ಯಾರ ಮುಂದೆ. ಆ ಭಾವನೆ ಇಟ್ಕೋರಿ. ಇಲ್ಲಿ ನೀವು ಇದನ್ನು ಸಂಗ್ರಹ ಮಾಡಿ ತಲೆಯಾಗಿ ಇಟ್ಕೋರಿ, ನಿಮ್ಮ ಮುಂದೆ ಭವಿಷ್ಯದ. ಯಾಕಂದ್ರೆ ನಾನು 30 ವರ್ಷದ ಅನುಭವದಿಂದ ಹೇಳ್ತೇನೆ. ನಾನು ನಿಮಗೆ ಎಷ್ಟೋ ಮಂದಿ ಡಾಕ್ಟ್ರು ಇದ್ದಾರೆ. ಅದು ನಾನು ಖುಷಿ ಹೇಳ್ಕೊಳಿಕ್ಕೆ. ನೋಡ್ರಿ, ಈ ಗಣಿತಗಳನ್ನು ನಾವು ಹೆಂಗೆ ತಿಳ್ಕೋಬೇಕು ಅನ್ನೋದು ಮೊದಲು ಭಾಳ ಇಂಪಾರ್ಟೆಂಟ್. 100 ಲೀಟರ್ ಬೆರಿಕೆ ಹಾಲಿನಲ್ಲಿ ಹಾಲು ಮತ್ತು ನೀರಿನ ಪ್ರಮಾಣ 2:3 ಇದ್ದರೆ ಹಾಲು ಎಷ್ಟು ಅಂತ ಕೇಳ್ತಾರೆ. ಒಂದು ವಿಚಾರ ಮಾಡಬೇಕು. ಬೆರಿಕೆ ಅಂದರೆ ಏನು? ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ ಗೌಳಿಗಾರ. ಹಾಲು ನೀರ ಕೂಡಿಸ್ಕೊಟ್ಟಿರ್ತಾರೆ. 3 ಲೀಟ್ರ್ ಹಾಲು ಇದ್ದವ್ರು 2 ಲೀಟ್ರ್ ನೀರು ಇರ್ತವೆ. ಅದಕ್ಕೇನಂತಾರೆ? ಬೆರಿಕೆ ಹಾಲು ಅಂತಾರೆ. ಬೆರಿಕೆದಾಗ ಏನಿರ್ತದೆ? ಮಿಶ್ರಣ. ಬೆರಿಕೆ ಇನ್ನೊಂದು ಶಬ್ದ ಏನು? ಮಿಶ್ರಣ. ಬೆರಿಕೆ ಹಾಲು ಅಂದ್ರೆ ಹಾಲು ಬೇರೆ ನೀರು ಬೇರೆನೆ, ಅವೆರಡು ಕೂಡಿದಂದ್ರೆ ಏನಾಗ್ತದೆ? ಬೆರಿಕೆ ಆಗ್ತದೆ. ಬೆರಿಕೆ ಅಂದ್ರೇನು? ಮಿಶ್ರಣ. ಶುದ್ಧ ಹಾಲಲ್ಲದು, ಶುದ್ಧ ನೀರು ಅಲ್ಲ. ಬೆರಿಕೆ ಹಾಲಿನಲ್ಲಿ ಏನು ಮಾಡ್ತಾರೆ? 3 ಲೀಟ್ರ್ ಹಾಲು ಹಾಕ್ತಾರೆ, 2 ಲೀಟ್ರ್ ನೀರು ಹಾಕ್ತಾರೆ. 2 ಲೀಟ್ರ್ ನೀರಿನ ಇನ್ಕಮ್ ಸಿಗ್ತದೆ. ಇದು ಒಂದು ಗಣಿತ ಬಿದ್ದದ ನಿಮಗೆ ಹೇಳ್ತದೆ. ನಾನು ಓದಿದ ಸೈನಿಕ್ ಸ್ಕೂಲ್ನಾಗ ಬಿದ್ದದ ಗಣಿತ. ಯಾವುದೇ ಒಂದು ಗಣಿತಗಳನ್ನು ಸರಿಯಾಗಿ ನೀವು ಹೆಂಗೆ ಇದನ್ನು ಮಾಡ್ತಾರೆ ಸರ್, ಹೆಂಗೆ ತಿಳಿಸಿ ಹೇಳ್ತಾರೆ. ಇಲ್ಲಿ ನಾವು ಈ 100 ಲೀಟ್ರದಾಗ ಏನದ? ಹಾಲೂ ಅದ, ನೀರೂ ಅದ. ಇದನ್ನು ತಿಳ್ಕೊಬೇಕು. ಅದಕ್ಕೇನಂತಾರೆ? ಮಿಶ್ರಣ ಅಂತಾರೆ. ನೋಡಿ, ಮಿಶ್ರಣ ಬರೋಬ್ಬರಿ ಎಷ್ಟದ? 100 ಲೀಟ್ರ್ ಅದ. ನೋಡಿ, ತಿಳಿತಲ್ಲ? ಆಮೇಲೆ ಮೊದಲು ಏನು ಬರ್ದಾನ? ಹಾಲು ಬರ್ದಾನೋ ಏನು ನೀರು ಬರ್ದಾನ? ಹಾಲು. ನೋಡ್ರಿ, ಹಾಲು ಅದರ ಅನುಪಾತ ಎಷ್ಟು? 2. ನೀರಿನ ಅನುಪಾತ ನೀರು ಬರೋಬರಿ 3. ನೋಡ್ರಿ, ಇದು ಮಿಶ್ರಣದಂದ್ರೆ ಅನುಪಾತದ ಮಿಶ್ರಣ ಮಾಡ್ಕೋಬೇಕು. ನೀವು ಏನು ಮಾಡಕ್ಕ? ಅನುಪಾತದ ಮಿಶ್ರಣ ಮಾಡ್ಕೋಬೇಕು. ಯಾವಾಗಲಾದರೂ ಅನುಪಾತದ ಮಿಶ್ರಣ ಬರೋಬರಿ ಅನುಪಾತದ ಮಿಶ್ರಣ ಬರೋಬರಿ ಹಾಲು ಪ್ಲಸ್ ನೀರು. ಇದು ಏನು? ಹಾಲು ಪ್ಲಸ್ ನೀರು. ಹಾಲು ಎಷ್ಟದ? 2 ಅದ, 3 ನೀರದ, 5 ಲೀಟ್ರ್ ಏನಾಯ್ತು? ಅನುಪಾತದ ಮಿಶ್ರಣ ಆಗ್ತಿದೆ. ಇದು ಜೋಡಿ ಆಯ್ತು. ಇದು ಜೋಡಿ ಈಗ ಇದ್ರಾಗ ಏನು ಬೇಕಾದ ತೆಗಿಬಹುದು. 5 ಲೀಟರ್ ಮಿಶ್ರಣಕ್ಕೆ ಅವ್ರೇನು ಕೇಳ್ಯಾರ? ಅವ್ರು ಹಾಲು ಕೇಳ್ಯಾರ. 5 ಲೀಟರ್ ಮಿಶ್ರಣ ಇತ್ತಂದ್ರೆ 2 ಲೀಟರ್ ಹಾಲು ಇರ್ತದ. 100 ಲೀಟರ್ ಮಿಶ್ರಣ ಇತ್ತಂದ್ರೆ ಎಷ್ಟು ಹಾಲು ಇರ್ತದ? ಭಾಳ ಸರಳ ಲೆಕ್ಕ, ಭಾಳ ಸರಳ ಇರ್ತದೆ. ನಿಮ್ಗೆ ಕೂಡ್ಸೋದು, ಕಡಿದು, ಗುಣಾಕಾರ, ಭಾಗಾಕಾರ, ಭಿನ್ನ ರಾಶಿ, ಲಸ, ದೊಡ್ಡ ಭಾಗಾಕಾರ ಲೆಕ್ಕ ಕಲ್ತು ಬಿಟ್ರಿ ಅಂದ್ರೆ ನಿಮ್ಮ ಮೇನ್ ಈ ಗಣಿತ ಬರಬೇಕಾದ್ರೆ ಮಗ್ಗಿ ಭಾಗಾಕಾರ ಇದು
ನೀವು ನಾಳೆ ಏಪ್ರಿಲ್ 30 ಒಳಗಾಗಿ ನಿಮಗೆಲ್ಲ ಭಿನ್ನ ರಾಶಿ ಲಸ ಮಾಸ ಬರ್ಬೇಕಂದ್ರೆ ನೀವು ಈಗಿಂದೇ ಬ್ರಾಹ್ಮಣರ ಮಂತ್ರ ಪಠಣ ಮಾಡ್ತಿರ್ತಾರಲ್ಲ, ಮುಂಜಾನೆ ಆದ್ಮೇಲೆ 15ರಿಂದ 30 ತನಕ ಮಗ್ಗಿ ಪಠಣ ಮಾಡಿಬಿಡ್ರಿ ನೀವು. ಇದು ಡೆಫಿನೆಟ್ಲಿ ಲೆಕ್ಕ ಬಂದ್ಬಿಡ್ತಾವ ನಿಮಗೆ. ಅದನ್ನು ಮೊದಲು ಟೇಬಲ್ ಮನೇಲಿ ಬೈಪಾಟ್ ಮಾಡಬೇಕು. ಇಂಗ್ಲೀಷ್ ಮೀಡಿಯಂ ಸ್ಕೂಲ್ದಾಗ ಬರೀ 10 ತನಕ ಅಷ್ಟೇ ಮಗ್ಗಿ ಕಲಿಸ್ತಿರ್ತಾರ. ನಾ ಎಷ್ಟು ಹುಡುಗರು ಚೆಕ್ ಮಾಡಿನ, ನಮ್ಮ 10 ತನಕ ಟೇಬಲ್ಸ್ ಬರ್ತಾವ್ರಿ, ಎಷ್ಟೇ ಮಾಡ್ತಾವ. ಎಲ್ಲೋ ಒಂದು ಅಪ್ಪಿ ತಪ್ಪಿ ಒಂದೊಂದು ಸ್ಕೂಲ್ನಾಗ 15ರಿಂದ 20 ತನಕ ಲಾಸ್ಟ್ ಗಣಿತ. ಮುಂದೆ ಮಗ್ಗಿದ್ದರನೇ ಎಲ್ಲ, ಹಿಟ್ಟಿದ್ರೆ ಚಪಾತಿ, ಹಿಟ್ಟಿದ್ರೆ ಹೋಳಿಗೆ. ಮಗ್ಗಿ ಅಂದ್ರೆ ಹಿಟ್ಟಿದ್ದಾಗ ಬೇಕಾದ್ರೆ ಮಾಡ್ಕೊಂಡು ಪುರಿ ಏನು ಬೇಕಂದ್ರೆ ಚಪಾತಿ ಹೋಳಿಗೆ ಏನು ಬೇಕಂದ್ರೆ ಮಗ್ಗಿ ಅಂದ್ರೆ ನಾವು ವಿದ್ಯಾರ್ಥಿಗಳಿಗೆ ಹಿಟ್ಟು. ಮೊದಲು ನಿಮ್ಮ ಗುರಿ ಅದೇ ಇರಬೇಕು, ಟೇಬಲ್ಸ್ ಮೇಲೆ. ಇಂಥ ಗಣಿತಗಳು ಬರಬೇಕಾದ್ರೆ ಟೇಬಲ್ಸ್ ಭಾಳ ಇಂಪಾರ್ಟೆಂಟ್. ಬಾಧ್ಯತೆ ನಿಯಮಗಳು ಕನಿಷ್ಠ ರೂಪಕ್ಕೆ ತರಬೇಕು, ಭಿನ್ನ ರಾಶಿ ಕನಿಷ್ಠ ರೂಪಕ್ಕೆ ತರಬೇಕು. ಭಿನ್ನ ರಾಶಿ ಕನಿಷ್ಠ ರೂಪಕ್ಕೆ ನಿಮಗೆ ತರ್ಲಿಕ್ಕೆ ಬಂದ್ರೆ ಭಿನ್ನ ರಾಶಿ ಉತ್ತರ ಕರೆಕ್ಟ್ ಬರ್ತದೆ, ಇರ್ಲಿಕ್ಕೆ ಬರೋದಿಲ್ಲ ನಿಮಗೆ. ಅದಕ್ಕೆ ಈಗಿಂದ ಹೇಳತ್ತಂದು ನಾನು, ಈ ಅಭ್ಯಾಸ ಇದು ಹಿಂಗೆ ಹೊಂಟದಲ್ಲ, ಈಗ ಬಿರಿದಿಂದ ಸರಳದ ಕಡೆ ಹೊಂಟದ ನಮ್ಮ ಅಭ್ಯಾಸ. ಇದು ಪ್ರಾರಂಭದ ಅಭ್ಯಾಸ ಅಲ್ಲಿದು. ನಿಮಗೆ ಹೆಂಗೆ ಮೇ ಏಪ್ರಿಲ್ ಬರ್ತದೆ ಅವಾಗ ನೋಡಕ್ಕಂತ ನಾನು ಸ್ಟೇಟಸ್ದಾಗ ಗಣಿತಗಳು ನೀವು ಅವಾಗ ಭಾರಿ ಸರಳ ಬಂದಿರ್ತಾವ. ಅವತ್ತೊಂದು ಬಡ 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 ಅದು ಅನುಕ ನಂಬರ್ ಇದು ಎಷ್ಟದ, 12ನೇ ನಂಬರ್ ಅನುಕ ನಂಬರ್ ಅದ. ಇದು ಅನುಕ ನಂಬರ್ ಎಷ್ಟದ ನೋಡ್ರಿ, 10 ಅದ. ಅನುಕ ನಂಬರ್ ಇದು 12ನೇ 13ನೇ ಅನುಕ ನಂಬರ್ ನಿಮ್ಮ ಇದರಾಗ ಬೀಳುತ್ತದೆ. ಇದು ಎಲ್ಲೇ ಯೂಟ್ಯೂಬ್ದಾಗ ಬೀಳುತ್ತದ ಅನುಕ ನಂಬರ್. ಇದನ್ನು ಹೆಂಗೆ ತಿಳ್ಕೊಬೇಕು ಅನ್ನೋದು ಮೊದಲ ಅರ್ಥ ಆದ್ರೆ ಸಾಕು. ಗಣಿತ ಬಂದುನೆ ಇದು ನಿಮಗೆ ತಿಳಿತು ಅಂದ್ರೆ ಗಣಿತ ಬಂದುನೆ. ನೋಡ್ರಿ, ಮಿಶ್ರಣ ಎಷ್ಟು? 100 ಲೀಟ್ರ್, ಹಾಲು 2, ನೀರು 3. ಅನುಪಾತದ ಮಿಶ್ರಣ ಮಾಡ್ಕೋಬೇಕು ಮೊದಲು. ಅನುಪಾತದ ಮಿಶ್ರಣ ಹಾಲು ಅನುಪಾತ ನೀರು 2 + 3 5. ಏನು ಕೇಳ್ಯಾರ ಅವರು? ಹಾಲು ಕೇಳ್ಯಾರ. ಹಾಲು ಎಷ್ಟು ಇರ್ತದ? 5 ಮಿಶ್ರಣ ಇದ್ದಾಗ 2 ಹಾಲು. 5 ಮಿಶ್ರಣ ಇದ್ದಾಗ 2 ಹಾಲು. ಎಷ್ಟದ ಮಿಶ್ರಣ? 100 ಲೀಟರ್ ಮಿಶ್ರಣದ. 100 ಲೀಟರ್ ಮಿಶ್ರಣ ಇದ್ದಾಗ ಹಾಲು ಎಷ್ಟು? 100 × 2 5. 5 ಒಂದಲೆ 5 20 22 40 ಲೀಟರ್ ಹಾಲು ಬರೋಬ್ಬರಿ 40 ಲೀಟರ್. ಉತ್ತರ ಸಂಖ್ಯೆ ಇಲ್ಲಿದೆ ನೋಡ್ರಿ, 40 ಲೀಟರ್. ಉತ್ತರ ಸಂಖ್ಯೆ ಬಿ. ಇದು ಮಿಶ್ರಣ. ಬೆರಿಕೆ ಅಂದಾಗ ಅನುಪಾತಗಳನ್ನು ಕೂಡಿಸೋಳದ ನೆನಪಿರಲಿ, ಮುಂದೆ ಬರ್ತಾವ ನಿಮಗೆ. ಸಂಬಳ ಬರ್ತದ, ಜನಸಂಖ್ಯೆ ಬರ್ತದ, ಹೆಣ್ಣು ಗಂಡಿನ ಅನುಪಾತ 5:3 ಇದ್ದರೆ ಅನುಪಾತದ ಜನಸಂಖ್ಯೆ ಮತ್ತೆ ತಕ್ಕೋಬೇಕು, ಆಮೇಲೆ ಜನಸಂಖ್ಯೆ. ಇದನ್ನ ಯಾಕೆ ಹೇಳ್ತಂದ್ರೆ ಕಲ್ತು ನೋಡ್ರಿ, ಇದಕ್ಕೆ ನಿಮ್ಮ ಬೆಲೆ ಎಷ್ಟು ಸಿಗುತ್ತದೆ. ಪ್ರತಿಯೊಂದು ಸ್ಕೂಲ್ನೊಳಗೆ ಟೀಚರ್ಗೂ ಭಾರಿ ಕಿಮ್ಮತ್ ಇರ್ತದೆ ಈ ವಿಡಿಯೋ ಕಲಿಯೋದ್ರಿ ಅಂತ. ಒಬ್ಬರು ಎಷ್ಟೋ ಟೀಚರ್ಗಳು ಫೋನ್ ಮಾಡ್ಯಾರ ನಮಗೆ, ಸರ್ ನಿಮ್ಮ ಗಣಿತದಿಂದ ನಾವು ಭಾರಿ ಪವರ್ಫುಲ್ಲಾಗಿ ಹೋಲಿಕತ್ತೀವ್ರಿ ಸ್ಕೂಲ್ಗೆ ಅಂತಾರೆ. ಎಷ್ಟು ಅನ್ನಂದ ನಮಗೆ ಎಷ್ಟು ನಮ್ಮ ಮುಂದೆ ಅತಿ ಸಣ್ಣವ್ರು ಇದ್ದಾರೆ ಟೀಚರ್ಗಳು, ಭಾಳ ಫೋನ್ ಮಾಡಿ ಕೇಳ್ತಿರ್ತಾರೆ, ಸರ್ ಗಣಿತಗಳು ಭಾಳ ಮನ್ಸಿ ಬಂದವ್ರಿ. ನಮಗೊಂದು ಶಕ್ತಿ, ಯಾವ ಶಿಕ್ಷಕನಲ್ಲಿ ವಿದ್ಯೆ ಇರ್ತದ ಅವಾಗೊಂದು ಶಕ್ತಿ ಇರ್ತದೆ. ಒಂದು ಹಳ್ಳಿಯ ಹೆಣ್ಣು ಮತ್ತು ಗಂಡು ಮಕ್ಕಳ ಜನಸಂಖ್ಯೆ ಅನುಪಾತ 4:3. ಗಂಡು ಮಕ್ಕಳ ಸಂಖ್ಯೆ 600 ಇದ್ದರೆ ಹೆಣ್ಣು ಮಕ್ಕಳ ಅನುಪಾತ ಹಚ್ಕೊಳಕ್ಕೆ ಸಣ್ಣ ಇರ್ತದ. ಹೆಣ್ಣು ಮಕ್ಕಳ ಅನುಪಾತ, ಹೆಣ್ಣು ಮಕ್ಕಳ ಅನುಪಾತ, ಮಕ್ಕಳ ಅನುಪಾತ. ಹೆಣ್ಣು ಮೊದಲು ಬರದಾರ ಅಂದ್ರೆ 4 ಹಚ್ಕೋರಿ. ಗಂಡು ಮಕ್ಕಳ ಅನುಪಾತ, ಗಂಡು ಮಕ್ಕಳ ಅನುಪಾತ ಎಷ್ಟದ? 3 ಅದ. ಯಾರ್ದು ಕೊಟ್ಟಾರ ನೋಡ್ರಿ, ಗಂಡು ಮಕ್ಕಳ ಸಂಖ್ಯೆ ಕೊಟ್ಟಾರ, ಹಚ್ಕೋರಿ. ಇದ್ರ ಮುಂದೆ 600 ಅದ. ಕೇಳಿದ್ದು ಇದು ಕೇಳಿವೆ, ಇದ್ರದ್ದು ಕೊಟ್ಟಾರ ಅಂದ್ರೆ ಇದ್ರದ್ದು ಕೇಳ್ತಿರ್ತಾರ, ಅದನ್ನ ನೆನ್ಪಿಟ್ಕೋಬೇಕು. ನೀವು 3 ಗಂಡು ಮಕ್ಕಳಿಗೆ
3 ಗಂಡು ಮಕ್ಕಳಿಗೆ ಬರೋಬರಿ 4 ಹೆಣ್ಣು ಮಕ್ಕಳು. ಹೆಣ್ಣು ಮಕ್ಕಳು 600 ಮಕ್ಕಳಿಗೆ ಇದು ಗಂಡು ಮಕ್ಕಳಾಗಬೇಕು. 3 ಗಂಡು ಮಕ್ಕಳಿಗೆ ಗಂಡು ಮಕ್ಕಳಿಗೆ 4 ಹೆಣ್ಣು ಮಕ್ಕಳು. 600 ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳ ಸಂಖ್ಯೆ ಎಷ್ಟು? 600 ಗುಂಡ್ಲೆ 4 ಸರ್ವಾಸ್ ಬಾಗಿಲೆ 3. 3 ಒಂದಲೆ 3 200 200 4 800. ಆನ್ಸರ್ ಇಸ್ ಈಕ್ವಲ್ ಟು 800. ಉತ್ತರ ಸಂಖ್ಯೆ ಎ. ಅದನ್ನು ಈಗ ಒಂದು ಹೋದ್ಸಲ ನಾನು ತಿಳಿಸಿ ಹೇಳಿನು, ಈಗ ಮತ್ತೆ ನಾನು ತಿಳಿಸಿ ಹೇಳಿಕ್ ಹೋದಂದ್ರೆ ಏನಾಗ್ತದೆ, ವಿಡಿಯೋ ದೊಡ್ಡದಾಗ್ತದೆ. ಈಗೇ ರಗಡ ದೊಡ್ಡ ಇರ್ತಾವೆ ವಿಡಿಯೋಗಳು. ನೋಡ್ರಿ ನಾ ಹೆಂಗೆ ತಿಳಿಸಿದ ಮುಂದಿನ ಗಣಿತಗಳನ್ನು ನೀವು ಮಾಡಬೇಕು. ಇದು ಜಾಗ ಅಭಾವ ಇದ್ದದಕ್ಕೆ ನಾ ಇಲ್ಲಿ ಹಾಕಿನು. ಚೆನ್ನಾಗಿ ಬರ್ತದೆ.